ಗರ್ಭಾವಸ್ಥೆ ಮಹಿಳೆಯ ಜೀವನದಲ್ಲಿ ಬಹುಮುಖ್ಯ ಸಮಯ. ಈ ಅವಧಿಯಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಸರಿಯಾದ ಆಹಾರ ಪದ್ಧತಿ, ವೈದ್ಯರ ಸಲಹೆ, ವಿಶ್ರಾಂತಿ ಮತ್ತು ಸ್ವಚ್ಛತೆ ಇವುಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಈ ಸಮಯದಲ್ಲಿ ಅನಾರೋಗ್ಯಕರ ಆಹಾರ, ಧೂಮಪಾನ, ಮದ್ಯಪಾನ ಹಾಗೆ ವೈದ್ಯರನ್ನ ಸಂಪರ್ಕಿಸದೆ ಔಷಧಿ ಸೇವನೆ ಇದೆಲ್ಲವನ್ನ ತಪ್ಪಿಸಬೇಕಾಗುತ್ತೆ. ಗರ್ಭಿಣಿಯರು ಸಾಕು ಪ್ರಾಣಿಗಳಿಂದ ಸ್ವಲ್ಪ ದೂರದಲ್ಲಿ ಇರುವಂಥದ್ದು ಒಳ್ಳೆಯದು. ವಿಶೇಷವಾಗಿ ಬೆಕ್ಕಿನ ಮಲದಿಂದ ಹರಡುವಂತ ಪರಾವಲಂಬಿಗಳು ಗರ್ಭಪಾತ ಅಥವಾ ಮಗುವಿನ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಸಾಕು ಪ್ರಾಣಿಗಳನ್ನ ಸ್ವಚ್ಛವಾಗಿ ಇಡುವಂಥದ್ದು, ಆದರೆ ಅವುಗಳ ಶುದ್ಧೀಕರಣ ಕಾರ್ಯದಲ್ಲಿ ನೀವು ತೊಡಗಿಕೊಳ್ಳಬಾರದು. ಅಂದ್ರೆ ನೀವು ಕ್ಲೀನ್ ಮಾಡಕ್ ಹೋಗಬಾರದು ಪ್ರಾಣಿಗಳನ್ನ. ಮನೆ ಸ್ವಚ್ಛತೆ ಮತ್ತೆ ವೈಯಕ್ತಿಕ ಆರೈಕೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಗರ್ಭಾವಸ್ಥೆಯಲ್ಲಿ ಥಿನ್ನರ್ಗಳು, ಪೇಂಟ್ ಕ್ಲೀನರ್ಗಳಂತಹ ಬಲವಾದ ವಾಸನೆಯ ವಸ್ತುಗಳನ್ನು ನೀವು ತಪ್ಪಿಸಬೇಕು. ಮೊದಲು 3 ತಿಂಗಳುಗಳು ತುಂಬಾ ಸೂಕ್ಷ್ಮವಾದ ಸಮಯ ಆಗಿರೋದ್ರಿಂದ ಯಾವುದೇ ಅಸ್ವಸ್ಥತೆ ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ತಜ್ಞರ ಸಲಹೆ ಇಲ್ಲದೆ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಅಥವಾ ಔಷಧಿಯನ್ನ ತೆಗೆದುಕೊಳ್ಳಬಾರದು. ಆರೋಗ್ಯಕರ ದೇಹ ಮತ್ತೆ ಗರ್ಭಧಾರಣೆಗೆ ಪೋಷಕಾಂಶಯುತ ಆಹಾರ ಅಗತ್ಯ. ಪ್ರೋಟೀನ್ಗಳು, ತರಕಾರಿಗಳು, ಹಣ್ಣು, ಹಾಲು ಉತ್ಪನ್ನಗಳು ಹಾಗೇನೆ ಸಾಕಷ್ಟು ನೀರನ್ನ ನೀವು ಕುಡಿಬೇಕಾಗುತ್ತೆ. ವೈದ್ಯರು ಶಿಫಾರಸು ಮಾಡಿದ ಪೂರಕಗಳನ್ನ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ತೊಡಕುಗಳು ಇಲ್ಲದೆ ಇದ್ರೆ ಬೆಳಗ್ಗೆ ಹಾಗೇನೆ ಸಂಜೆ ಸರಳ ಯೋಗಾಸನಗಳು ಮತ್ತೆ ನಡೆಯುವಂತ ಅಭ್ಯಾಸ ಮಾಡ್ಕೊಳ್ಬಹುದು. ತೂಕ ಎತ್ತುವಂಥದ್ದು ಅಥವಾ ಬಗ್ಗುವಂಥದ್ದನ್ನ ನೀವು ತಪ್ಪಿಸಬೇಕಾಗುತ್ತೆ. ಶಾರೀರಿಕ ಹಾಗೇನೆ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಅತಿ ಮುಖ್ಯ ಆಗಿರುವಂಥದ್ದು.